ಬಲ್ಲ ಮೂಲಗಳಿಂದ ಬಂದ ಮಾಹಿತಿ ತೆರೆಮರೆ ನಾಟಕದಲ್ಲಿ ಕಂಡಿದ್ದು ಕೇಳಿದ್ದು. ರಾಜಕೀಯ ಪಕ್ಷಗಳ ಒಳಗೊಂದು ಇಣುಕು ನೋಟ, ಇದು ಒಳನೋಟ. ನಾನು ಶ್ರೀಪಾದ್ ಪಾಟೀಲ್. ಈಗ ಟಾಪ್ ಸ್ಟೋರೀಸ್ ಅನ್ನು ನೋಡ್ತಾ ಹೋಗೋಣ. ಟಾಪ್ ಸ್ಟೋರಿ ನಂಬರ್ 1. ಸಿಎಂ ಕನಸಿಗೆ ಬಿತ್ತ ಗುಂಡು. ಕನಸೊಂದನ್ನ ಹೊತ್ತು ಸೌಹಾರ್ದತೆ ಮಾತುಕತೆ ಅಂತ ಹೊರಟಿರುವಾಗ ಕಾರ್ಗತ್ತಲದ ಕಾಡಲ್ಲಿ ಹೊಡೆದಂತ ಗುಂಡು ಆ ಕನಸಿಗೆ ಬಿತ್ತ. ಆ ಪ್ರಶ್ನೆ ಹುಟ್ಟಿದ್ಯಾಕೆ? ಉತ್ತರ ನೋಡೋಣ ಒಳನೋಟ ಟಾಪ್ ಸ್ಟೋರಿ ನಂಬರ್ 1. ಇನ್ನು ಎರಡನೇ ಸ್ಟೋರಿ ಏನು ಅಂತಂದ್ರೆ ವೀಕ್ಷಕರೇ, ಗಾಳಿ ದಿಕ್ಕು ಬದಲಿಸೋ ಫ್ಯಾನ್. ಎಲ್ಲೆಲ್ಲಿಂದಲೋ ಗಾಳಿಯನ್ನ ಎಳೆತರೋ ಫ್ಯಾನ್ ಎಲ್ಲರ ಮನೆಯಲ್ಲೂ ಇರುತ್ತೆ. ಆದರೆ ಗಾಳಿಯ ದಿಕ್ಕನ್ನ ಬದಲಿಸಿದಂತೆ ವಿಷಯದ ದಿಕ್ಕು ಬದಲಿಸೋ ಫ್ಯಾನ್ಸ್ ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ ಅಂತ ಅದೇ ಕೈ ಕಾರಿಡಾರಿನ ಮೂಲಗಳು ಹೇಳಿದ್ದು ನಮ್ಮ ಗುಸುಗುಸು ಗೋವಿಂದಣ್ಣನ ಕಿವಿಗೆ ಬಿದ್ದಿದೆ. ಹಾಗಾದ್ರೆ ಯಾರವರು, ಯಾಕೆ ಹಿಂಗೆ ಮಾಡ್ತಾರೆ ನೋಡೋಣ ಟಾಪ್ ಸ್ಟೋರಿ ನಂಬರ್ 2ರಲ್ಲಿ. ಈಗ ಟಾಪ್ ಸ್ಟೋರಿ ನಂಬರ್ 1. ಹನೂರು ಕಾಡಲ್ಲಿ ಅರಣ್ಯಾಧಿಕಾರಿಗಳ ಬಂದೂಕಿನಿಂದ ಹೊರಟ ಗುಂಡು ಬಿದ್ದಿದ್ದು ಬರೀ ಬೇಟೆಗಾರರಿಗೆ ಅಷ್ಟೇ ಅಲ್ಲ, ಅದು ಸಿಎಂ ಕಂಡ ಕನಸಿಗೂ ಪೆಟ್ಟು ಕೊಟ್ಟಿದೆ ಅಂತ ವಿಧಾನಸೌಧದ ಕಾರಿಡಾರ್ ಅಲ್ಲಿ ಟಾಕ್ ಆಗಿದೆ. ನಮ್ಮ ಗೋವಿಂದಣ್ಣನ ಕಿವಿಗೆ ಬಿದ್ದ ಈ ಗುಸುಗುಸು ಸುದ್ದಿ ನಮ್ಮ ಒಳನೋಟಕ್ಕೆ ಕಂಡಿದೆ. ಏನದು ನೋಡ್ಕೊಂಡು ಎಲ್ಲೋ ಗುರಿ ಇಟ್ಟು ಹೊಡೆದ್ರೆ ಇನ್ನೆಲ್ಲೋ ಬೀಳೋದಂತಾರಲ್ಲ, ಹಂಗಾಗೋ ಹಂಗ್ ಕಾಣ್ತಿದೆ ಇದು. ಆಗ್ಲೇ ಅಲ್ಲಿ ಸಿಎಂ ಕೋಟಿ ಕೋಟಿ ಪರಿಹಾರ ಕೊಡಿ, ಉನ್ನತ ಮಟ್ಟದ ತನಿಖೆ ಮಾಡಿಸಿ ಅರಣ್ಯಾಧಿಕಾರಿಗಳಿಗೆ ಶಿಕ್ಷೆ ಕೊಡಿ ಅಂತೆಲ್ಲ ಟ್ವೀಟ್ ಮಾಡಿದ್ದಾರೆ. ಮೊದಲೇ ಆ ಜಾಗವೇ ಮೇಕೆದಾಟು, ನೀರು ಹರಿಯೋ ಜಾಗ. ಇಷ್ಟಾದ ಮೇಲೆ ಇನ್ನು ಮೇಕೆ ದಾಟಿದ ಹಾಗಾಯ್ತು ಬಿಡಿ, ಹಿಂಗಾದ್ರೆ ಮುಗಿತು ಕತೆ ಅಂತ ಸ್ವಾಗತದ ರೀತಿ ಮಾತಾಡ್ತಾ ಬಂದಂಥ ನಮ್ಮ ಗೋವಿಂದಣ್ಣ ಹನೂರಿನ ಕಡೆ ಓಡಾಡ್ಕೊಂಡು ಬಂದಂಗೆ ಕಾಣ್ತಿತ್ತು. ಇಲ್ಲಿ ಅಧಿವೇಶನದಲ್ಲಿ ಅದೇ ಹನೂರಿನ ವಿಷಯ ಬೆಂಕಿ ಹತ್ಕೊಂಡು ಧಗಧಗಿಸ್ತಾ ಇರುವಾಗ ಎನ್ಕೌಂಟರ್ ಕತೆ ಕೇಳದೆ ಇರೋಕ್ಕಾಗುತ್ತಾ? ಅದಕ್ಕೆ ಕೇಳೇ ಬಿಟ್ವಿ. ಅರೆ ಗೋವಿಂದಣ್ಣ, ಏನದು? ಎಲ್ಲೋ ಹೊಡೆದ ಗುರಿ ಇನ್ನೆಲ್ಲೋ ಬೀಳೋದು, ಮೇಕೆದಾಟಿನ ವಿಷಯ ಈಗ್ಯಾಕೆ ಬಂತು? ಯಾವ ಕತೆ ಮುಗೀತು? ಯಾರ ಕತೆ ಮುಗೀತು? ಸ್ವಲ್ಪ ಬಿಡಿಸಿ ಹೇಳಿ ಗೋವಿಂದಣ್ಣ ಅಂತ ಕೇಳಿದಾಗ ಬಾಯ್ ಬಿಟ್ಟು ನೋಡಿ ಇದನ್ನ ರಾಜಕೀಯ ಆಯಾಮದಲ್ಲಿ ಯಾಕೆ ನೋಡಲಾಗ್ತಾ ಇದೆ ಅನ್ನಂತಹ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆಯಾ? ವೀರೇಂದ್ರ ಅವ್ರನ್ನ ಕೇಳೋಣ. ವೀರೇಂದ್ರ, ಈಗ ಮುಖ್ಯವಾದಂತಹ ವಿಚಾರ ಏನಂತಂದ್ರೆ ನಿನ್ನೆ ಮೊನ್ನೆ ಆದಂತ ನಾವು ಬೆಳವಣಿಗೆಯನ್ನ ಗಮನಿಸ್ತಾ ಇದ್ವಿ. ಈಗ ಪರಿಹಾರ ಕೊಡಬೇಕು, 2 ಕೋಟಿ ಇದ್ದದ್ದು 1 ಕೋಟಿಗೆ ಬಂತು. ಈಗ ವಿಪಕ್ಷದವರು ಕೂಡ ಇವತ್ತು ಸದನದಲ್ಲಿ ಆರ್ ಅಶೋಕ್ ಅವರು 1 ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಕರೆಕ್ಟ್. ಮತ್ತೊಂದು ಕಡೆ ಇಲ್ಲಿ ಯಾರೆಲ್ಲ ಅನ್ಯಾಯಕ್ಕೊಳಗಾಗಿದ್ದಾರೆ ಅವರಿಗೆ ನ್ಯಾಯ ಒದಗಿಸಬೇಕು ಅನ್ನುವಂತ ಆಯಾಮದ ಚರ್ಚೆ ಒಂದಾಗ್ತಾ ಇದ್ರೆ, ಗೋವಿಂದಣ್ಣ ಏನು ರಾಜಕೀಯದ ವಿಚಾರವನ್ನ ಹೊತ್ತು ತಂದಿದ್ದಾರಲ್ಲ, ಎಲ್ಲವನ್ನ ಮೀರಿ ಅಲ್ಲಿನ ಮತಲೆಕ್ಕದ ಬಗ್ಗೆ ವಿಚಾರಗಳನ್ನ ತಿಳಿಸ್ತಾ ಇದ್ದಾರಲ್ಲ, ಈ ಆಯಾಮ ಯಾಕೆ ಹುಟ್ಕೊಂತು? ಪಾಟೀಲ್ರೆ, ಇದಕ್ಕೆ 2 ಆಯಾಮ ಇದೆ ಪಾಟೀಲ್ರೆ. ನೀವು ಹೇಳಿದ್ರಲ್ಲ ಮತಲೆಕ್ಕದ ಆಯಾಮ ಒಂದು, ಅದು ಕರ್ನಾಟಕದ ದೃಷ್ಟಿಯಿಂದ. ಇನ್ನೊಂದು ನಿಮಗೆ ಆ ಗಡಿ ಇದೆಯಲ್ಲ, ಗಡಿಯ ಆ ಭಾಗ ತಮಿಳ್ನಾಡು, ಆ ತಮಿಳ್ನಾಡು ಈ ಮೇಕೆದಾಟಿ ನೀರು ಹರಿಯೋದಿದೆಯಲ್ಲ ಪಾಟೀಲ್ರೆ, ಅದೇ ಗಡಿಯಿಂದ ಹೋಗೋ ತಮಿಳ್ನಾಡಿಗೆ ಮೆಟ್ಟೂರು ಡ್ಯಾಮಿಗೆ ನೀರು ಹೋಗುತ್ತಲ್ಲ, ಅದೇ ದಿಕ್ಕಲ್ಲೇ ಹರಿದೋಗೋದು ಪಾಟೀಲ್ರೆ. ಸೊ ಆ ಗಡಿ ಭಾಗ, ಆ ಭಾಗ ತಮಿಳ್ನಾಡು ಇದೆಯಲ್ಲ, ಅಲ್ಲಿನ ಒಂದು ಆಯಾಮ ಇದೆ. ನಾನು 2 ಆಯಾಮವನ್ನು ಹೇಳ್ತೀನಿ. ಮೊದಲನೇದು ನೋಡಿ, ತಮಿಳ್ನಾಡು. ಈಗ ನಿನ್ನೆ ವಿಜಯ್ ಅವರು, ಸಿ ಎಮ್ ಜೋಸೆಫ್ ವಿಜಯ್ ಟ್ವೀಟ್ ಮಾಡಿದ್ದಾರೆ. ಏನಂತ ಅಂದರೆ, ಅವರು ಅದರಲ್ಲಿ ಅವ್ರನ್ನ ತಮಿಳರು, ಯಾರು ಸಾವನ್ನಪ್ಪಿದ್ದಾರೆ ಅವರು ತಮಿಳರು, ಅವರು ಕ್ರಿಶ್ಚಿಯನ್ನರು, ಅಂದರೆ ಅಲ್ಲಿ ಪ್ರಾದೇಶಿಕತೆ ಮತ್ತು ಸಮುದಾಯ ಎರಡನ್ನೂ ಕೂಡ ಅವ್ರು ತಂದಿದ್ದಾರೆ. ಅದ್ರ ಜೊತೆಗೆ ಅವ್ರು ಏನು ಹೇಳ್ತಾರೆ, ಕೋಟಿ ಕೋಟಿ ಪರಿಹಾರ ಕೊಡಬೇಕು, ನಿಷ್ಪಕ್ಷಪಾತವಾದಂತಹ ಉನ್ನತ ಮಟ್ಟದ ತನಿಖೆ ಆಗಬೇಕು, ಯಾರು ಗುಂಡು ಹೊಡೆದಿದ್ದಾರೋ ಆ ಅರಣ್ಯಾಧಿಕಾರಿಗಳಿಗೆ ಶಿಕ್ಷೆ ಆಗಬೇಕು, ಇವೆಲ್ಲ ಒತ್ತಾಯ ಮಾಡ್ತಾ ಇದ್ದಾರೆ ಆ ಕಡೆ ಜೋಸೆಫ್ ವಿಜಯ್ ಅವರು. ಅದ್ಯಾಕೆ, ಅದರಿಂದ ಏನು ಎಫೆಕ್ಟ್ ಆಗುತ್ತೆ ಬರ್ತೀನಿ ನಾನು. ಅದಕ್ಕೂ ಮೊದಲು ಈ ಕಡೆ ಆಯಾಮ ಹೇಳ್ತೀನಿ. ಈ ಕಡೆ ನೋಡಿ, ಹನೂರು ಗಡಿ ಕ್ಷೇತ್ರ, ಕರ್ನಾಟಕದ ಗಡಿ ಕ್ಷೇತ್ರ, ಅಲ್ಲಿ ಸುಮಾರು 35,000 ತಮಿಳು ಮತದಾರರಿದ್ದಾರೆ ಪಾಟೀಲ್ರೆ. ನಿಮಗೆ ನಾನು ನೋಡಿ ಆ ಪ್ರದೇಶಗಳನ್ನ ಹೇಳ್ತೀನಿ, ನೀವು ಕೇಳಿರ್ತೀರಿ, ವೀರಪ್ಪನಿದ್ದ ಪ್ರದೇಶಗಳು, ಗೋಪಿನಾಥಂ, ಆಮೇಲೆ ಮಾರ್ಟಳ್ಳಿ, ತೋಮಿಯಾರ್, ಲೋಕನಹಳ್ಳಿ, ಇವೆಲ್ಲ ಇದೆಯಲ್ಲ, ಈ ಪ್ರದೇಶಗಳು ತಮಿಳರು ಹೆಚ್ಚಾಗಿರುವಂಥ ಪ್ರದೇಶಗಳು. ಸುಮಾರು 35,000 ಮತ ಹನೂರು ಕ್ಷೇತ್ರದಲ್ಲೇ ಇದೆ ಪಾಟೀಲ್ರೆ. ಹೀಗಿರುವಾಗ 35,000 ಮತದ ಲೆಕ್ಕ ಏಕಾಏಕಿ ಏನೋ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರು ನೋಡಿ. ಪುಟ್ಟರಂಗ ಶೆಟ್ಟಿ ಅವ್ರು ಕೊಟ್ಟ ಹೇಳಿಕೆ ನೋಡಿ ಅಲ್ಲಿ ಹೋಗ್ಬಿಟ್ಟು. ಹಾಗೆ ಅಲ್ಲಿನ ಸ್ಥಳೀಯ ಶಾಸಕ ಮಂಜುನಾಥ್ ಅವ್ರು ಹೋದವರೇ 10 ಲಕ್ಷ ರೂಪಾಯಿ ಅನೌನ್ಸ್ ಮಾಡಿದ್ರು. ಫಸ್ಟು ಮೊದಲ ಘೋಷಣೆ 10 ಲಕ್ಷ ರೂಪಾಯಿ ಪರಿಹಾರ. ಪುಟ್ಟರಂಗ ಶೆಟ್ಟಿ ಹೋದರು, ಅವರು 2 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿದ್ರು.
ಸರ್ಕಾರ 5-5 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡ್ತು. ಸರ್ಕಾರಕ್ಕಿಂತಲೂ ಜಾಸ್ತಿ ಸ್ಥಳೀಯ ಶಾಸಕ 10 ಲಕ್ಷ ಪರಿಹಾರ ಘೋಷಣೆ ಮಾಡಿದ್ರು. ನೀವು ಹೇಳಿದ್ರಿ ಇವತ್ತು ಅಶೋಕ್ ಅವರು 1 ಕೋಟಿ ಪರಿಹಾರ ಕೊಡಬೇಕು ಅಂತ ಕೇಳ್ತಿದ್ರು ಅಂತ. ಯಾಕಂದರೆ ಆ ಕ್ಷೇತ್ರದ ಡಿಸೈಡಿಂಗ್ ಫ್ಯಾಕ್ಟರ್ ಆ ವೋಟರ್ಸ್ ಅಂತ. ಹಿಂಗಿರುವಾಗ ಏಕಾಏಕಿ ಘಟನೆ ಏನೇ ನಡೆದಿರಲಿ, ರಾಜಕಾರಣಿಗಳು ರಾಜಕೀಯ ಆಯಾಮದಿಂದ ಯೋಚನೆ ಮಾಡ್ತಾರೆ ಅನ್ನೋದಕ್ಕೆ ಅಲ್ಲಿ ನಡೀತಿರುವಂಥ ಘಟನೆಗಳು, ಬರುತ್ತಿರುವಂಥ ಹೇಳಿಕೆ ಹಾಗೂ ಸಾಫ್ಟ್ ಕಾರ್ನರ್ ಇವೆಲ್ಲವೂ ಕೂಡ ಮೇಲ್ನೋಟಕ್ಕೆ ಗೋಚರಿಸ್ತಾ ಇದೆ. ಮತ್ತೊಂದು ಆಯಾಮ ಹೇಳ್ತೀನಿ ಪಾಟೀಲ್ರೆ, ಆ ಭಾಗದಲ್ಲಿ ವಿಜಯ್ ಈಗ ಇಂಥದ್ದೊಂದು ಸ್ಟ್ಯಾಂಡ್ ತೊಗೊಂಡಿದ್ದಾರಲ್ಲ, ನಾ ಹೇಳಿದೆ ನಿಮಗೆ ಮೇಕೆದಾಟು ನೀರು ಹರಿಯೋದೇ ಅಲ್ಲಿ ಅಂತೇಳಿ. ನಿಮಗೆ ಆ ಗಡಿ ಇದೆಯಲ್ಲ ಪಾಟೀಲ್ರೆ, ಒಂದು ಕಡೆ ತಮಿಳ್ನಾಡು ಸಿಗುತ್ತೆ, ಇನ್ನೊಂದು ಕಡೆ ಕನಕಪುರ ಸಿಗುತ್ತೆ, ಈ ಕಡೆ ಹನೂರು. ಎಷ್ಟರ ಮಟ್ಟಿಗೆ ಇಕ್ಕಟ್ಟಿನ ಪರಿಸ್ಥಿತಿ ಆಗ್ಬೋದು ನಾಳೆ ಮುಖ್ಯಮಂತ್ರಿಗಳಿಗೆ ಅಂತ ಹೇಳ್ತೀನಿ. ಯಾವ ಮೇಕೆದಾಟಿನ ಯೋಜನೆಯ ಕನಸನ್ನು ಹೊತ್ಕೊಂಡು ಕೂತಿದ್ದಾರಲ್ಲ ಡಿ ಕೆ ಶಿವಕುಮಾರ್ ಅವರು, ಒಂದು ವೇಳೆ ನಾಳೆ ವಿಜಯ್ ಅವರೇನಾದರೂ ನೋಡಿ ಗಡಿ ಭಾಗದಲ್ಲಿ ಈ ರೀತಿಯ 3 ಹತ್ಯೆ ಆಯಿತು, ತಮಿಳರು, ಕ್ರಿಶ್ಚಿಯನ್ನರು, ಸೊ ಅದ್ರ ಬಗ್ಗೆ ನೀವು ನಾನು ಕೇಳಿದಂಥ ಡಿಮ್ಯಾಂಡನ್ನು ಪೂರೈಸಿಲ್ಲ, ಅದನ್ನು ಪೂರೈಸಿ ಅಂತಲಿ ನಾಳೆ ಪಟ್ಟ ಹಾಕಿದ್ರೆ ಹೇಗೆ? ಇಂಥದ್ದೊಂದು ಚರ್ಚೆ ಇಲ್ಲಿ ಅಧಿವೇಶನ ನಡೀತಿದೆಯಲ್ಲ ಆ ಮೊಗಸಾಲೆಯಲ್ಲಿ ವಿಧಾನಸಭೆಯ ಕಾರಿಡಾರಲ್ಲೇ ನಡೀತಾ ಇದೆ ಅಂತೇಳಿ ಪಾಟೀಲ್ರೆ. ನಮ್ಮ ಗೋವಿಂದಣ್ಣರಲ್ಲಿ ಓಡಾಡಿದಾಗ ಇದೇ ಡಿಸ್ಕಷನಲ್ಲಿ. ಸೊ ನಾಳೆ ಮೇಕೆದಾಟು ಯೋಜನೆಗೆ ಈಗಾಗಲೇ ಅವ್ರು ಅಡ್ಗಾಲು ಹಾಕ್ತಾ ಇದ್ದಾರೆ, ಯಾವ ಕಾರಣಕ್ಕೂ ಬಿಡಲ್ಲ ಅಂತಿದ್ದಾರೆ. ಇನ್ನೂ ಒಂದು ಅಸ್ತ್ರ ಅವ್ರ ಕೈಗೆ ಸಿಕ್ಕಾಗ ಆಯ್ತಲ್ಲ ಅಂಥೇಳಿ. ಅಂದರೆ ಆ ಕಾರ್ಗತ್ತಲ ಕಾಡಲ್ಲಿ ಬಿದ್ದಂಥ ಗುಂಡು ಕೇವಲ ಬೇಟೆಗಾರರಿಗೆ ಅಷ್ಟೇ ಅಲ್ಲ, ಮೇಕೆದಾಟು ಯೋಜನೆ ಕನಸಿಗೂ ಬಿತ್ತ ಅನ್ನುವಂಥ ಚರ್ಚೆ ಕೂಡ ಆ ವಿಧಾನಸಭೆಯ ಕಾರಿಡಾರಲ್ಲಿ ಆಗ್ತಾ ಇದೆ ಅಂಥೇಳಿ. ನೋಡಿ ಹೇಗಿರುತ್ತೆ ಆಯಾಮಗಳು ಅಂಥೇಳಿ. ಬಹುಶಃ ಈ ಆಯಾಮದಲ್ಲಿ ಯಾರೂ ಕೂಡ ಚರ್ಚೆ ಮಾಡಿಲ್ಲ. ನಾವು ಒಳನೋಟದಲ್ಲಿ ಆ ಇನ್ಸೈಡ್ ಡೀಟೇಲ್ಸ್ನ ಕೊಡ್ತಾ ಇದ್ದೀವಿ ಪಾಟೀಲ್ರೆ. ಬಹುಶಃ ಇದು ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಯಾವ್ಯಾವ ತಿರುವುಗಳನ್ನ ತೆಗೆದುಕೊಳ್ಳುತ್ತೆ ಅದನ್ನು ಆಧರಿಸಿ ಅದರ ಸ್ಪಷ್ಟ ಚಿತ್ರಣ ಸಿಗ್ತಾ ಹೋಗುತ್ತೆ ಪಾಟೀಲ್. ಈಗ ಜನಸಾಮಾನ್ಯರಲ್ಲಿ ಒಂದು ಪ್ರಶ್ನೆ ಮೂಡ್ತಾ ಇರೋದೇನಂತಂದ್ರೆ, ಈಗ ನೀವು ಹೇಳ್ತಾ ಇದ್ರಿ ಸಾಫ್ಟ್ ಕಾರ್ನರ್ ವಿಚಾರ ಆಗಿರಬಹುದು ಅಥವಾ ಪರಿಹಾರದ ವಿಚಾರ ಆಗಿರಬಹುದು, ಪರಿಹಾರದ ಹಿಂದಿನ ರಾಜಕೀಯ ಲೆಕ್ಕಾಚಾರದ ಬಗ್ಗೆ ನೀವು ಮಾತಾಡ್ತಾ ಇದ್ರಿ. ಈಗ ಪರಿಹಾರವನ್ನ ಕೊಟ್ರೆ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಶಾಸಕ ಮತ್ತು ಸರ್ಕಾರ ಪರಿಹಾರವನ್ನ ಘೋಷಣೆ ಮಾಡಿದ್ರೆ ಅದು ಮಾನವೀಯತೆ ಆಧಾರದ ಮೇಲೆ. ಅಲ್ಲಿ 35,000 ಓಟ್ ಇದೆ, ಅದಕ್ಕೋಸ್ಕರ ಲಕ್ಷ ಪರಿಹಾರ ಕೊಡ್ತಾ ಇದ್ದಾರೆ ಅಂತಂದ್ರೆ ಇದು ಯಾವ ಲೆಕ್ಕ? ಈ ಆಯಾಮದಲ್ಲೂ ಯೋಚಿಸಬಹುದಾ? ಇದು ಯಾವ ಲೆಕ್ಕ ಅನ್ನುವಂತಹ ಪ್ರಶ್ನೆ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಇನ್ನೊಂದು ವಿಚಾರ ಏನಂತಂದ್ರೆ, ಈ ಸರ್ಕಾರ ಇವರಿಗೆ ಪರಿಹಾರ ಕೊಡುವ ಮೂಲಕ ಏನು ಸಂದೇಶ ಕೊಡ್ತಾ ಇದೆ? ನಿನ್ನೆವರೆಗೂ ಹೇಳ್ತಾ ಇದ್ದದ್ದೇನು ಎನ್ಕೌಂಟರ್ನ ವಿಚಾರವಾಗಿ, ಇಲ್ಲ ಬಕೆಟ್ ಗಟ್ಟಲೆ ಮಾಂಸ ಸಿಕ್ತು ಅಲ್ಲಿ, ಅವರು ಬೇಟೆಗಾರರೇ ಹೌದು ಅನ್ನುವಂಥ ವಿಚಾರಗಳನ್ನೆಲ್ಲ ಹೇಳ್ತಾ ಇದ್ದವರು. ಅದನ್ನು ಪ್ರೂವ್ ಯಾಕೆ ಮಾಡಲಿಲ್ಲ? ಈಗ ಪರಿಹಾರ ಕೊಡುವ ಮೂಲಕ ಇಲ್ಲ ತಪ್ಪು ಎನ್ಕೌಂಟರ್ ಆಗಿದೆ, ಅವರೆಲ್ಲ ಕೃಷಿಕರು ಅನ್ನುವಂಥದ್ದನ್ನು ಸರ್ಕಾರ ಒಪ್ಕೊಂಡಂಗೆ ಲೆಕ್ಕನ? ಇದು ಭಾರಿ ಗೊಂದಲ ಇದೆ. ಇದನ್ನು ಹೆಂಗೆ ನೋಡ್ತೀರಿ ನೀವು? ಗೋವಿಂದಣ್ಣ ಏನು ಹೇಳಿದ್ರು ಇದ್ರ ಬಗ್ಗೆ? ಗೋವಿಂದಣ್ಣರು ಹೇಳಿದ್ದೇನೆಂದರೆ, ನಿಮ್ಮ ಪ್ರಶ್ನೆಯಲ್ಲೇ ಉತ್ತರ ಇತ್ತಲ್ಲ ಪಾಟೀಲ್ರೆ, ನೀವು ಮೊದಲು ಪ್ರಶ್ನೆ ಕೇಳಿದ್ರೆ ಅದರ ಉತ್ತರ ನಿಮ್ಮ 2ನೇ ಪಾರ್ಟಲ್ಲಿ ಇತ್ತು. ಅಂದರೆ ಪರಿಹಾರ ಕೊಟ್ಟಿದ್ದು ಮಾನವೀಯತೆ ದೃಷ್ಟಿಯಿಂದ ಅಂತೇಳಿ ಸಹಜವಾಗಿ ಕಾಣಿಸುತ್ತೆ. ಮತ್ತೆ ರಾಜಕೀಯ ಬಂತಲ್ಲಿ 2ನೇ ಪಾರ್ಟಲ್ಲಿ ನೀವು ಹೇಳಿದ್ರಲ್ಲ ಪಾಟೀಲ್ರೆ, ಸರ್ಕಾರವೇ ಈ ರೀತಿ ಅದಕ್ಕೊಂದು ಬೇರೆಯದೇ ಆಯಾಮ ಕೊಡುವ ಮೂಲಕ, ಅವರ ಹೇಳಿಕೆಗಳ ಮೂಲಕ, ಪುಟ್ಟರಂಗ ಶೆಟ್ಟಿ ಕೊಟ್ಟಂಥ ಹೇಳಿಕೆ, ಇವತ್ತು ಅಧಿವೇಶನದಲ್ಲಾದಂಥ ಚರ್ಚೆ, ಅಲ್ಲಿ ಕೊಟ್ಟಂಥ ಹೇಳಿಕೆ, ಈ ಕಡೆ ವಿರೋಧ ಪಕ್ಷದವರು ಕೂಡ ಅವರು ಕೂಡ ಒಂದು ಕಡೆ ಸರ್ಕಾರವನ್ನು ಟಾರ್ಗೆಟ್ ಮಾಡ್ತಾರೆ. ಏನಂತ? ಇದು ಸರ್ಕಾರಿ ಕೊಲೆ, ಇದೇ ಹೇಳಿಕೆಯನ್ನು ಬಳಸ್ತಾರೆ, ಇದೇ ಪದವನ್ನು ಬಳಸ್ತಾರೆ, ಸದನದಲ್ಲಿ ನಿಂತು ಬಳಸ್ತಾರೆ ಪಾಟೀಲ್ರೆ. ಅಂದರೆ ಸರ್ಕಾರವನ್ನು ಸರ್ಕಾರಿ ಕೊಲೆ ಇದು ಅಂತ ಹೇಳುವ ಜೊತೆಗೆ 1 ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು ಅನ್ನೋದನ್ನು ಕೂಡ ಆನ್ ದಿ ಫ್ಲೋರ್ ಆಫ್ ದಿ ಹೌಸ್ ಹೇಳ್ತಾರೆ. ಅಂದರೆ ಅಲ್ಲಿ ಮೇಲ್ನೋಟಕ್ಕೆ ಗೋಚರಿಸುವ ಹಾಗೆ ಈ ಪ್ರಕರಣ ಯಾವ ದಿಕ್ಕನ್ನು ತೆಗೆದುಕೊಳ್ತಾ ಇದೆ ಅನ್ನೋದು ಅಲ್ಲೇ ಗೊತ್ತಾಗ್ತಾ ಇದೆ. ಏನಾಗುತ್ತೆ ಪಾಟೀಲ್ರೆ, ಒಂದು ಘಟನೆ, ಆ ಘಟನೆ ನಾವು ಹಿಂದೆ ಎಲ್ಲ ಭಾಳಷ್ಟು ಈ ರೀತಿಯ ಘಟನೆಗಳು ನೋಡಿದ್ದೀವಲ್ಲ, ಆ ಘಟನೆಯ ಈಗ ತಕ್ಷಣದ ಪರಿಣಾಮ ಏನು ಹಾಗೂ ಲಾಂಗ್ ಟರ್ಮ್ ಇಂಪ್ಯಾಕ್ಟ್ ಏನು ಎರಡನ್ನೂ ಕೂಡ ಯೋಚನೆ ಮಾಡ್ತಾರೆ. ನಾವು ಕೂಡ ಎರಡನ್ನೂ ಹೇಳ್ತಾ ಇದ್ದೀವಿ. ಒಂದು ತಕ್ಷಣದ ಪರಿಣಾಮ, ಈಗ ಏನಾಗಬಹುದಲ್ಲಿ, ಅದಕ್ಕೆ ಬೇಕಾಗಿ ಏನು ಮಾಡಬೇಕು? ಪರಿಹಾರದ ಘೋಷಣೆ. ಸರ್ಕಾರ ಎಷ್ಟು ಮಾಡ್ತು? 5 ಲಕ್ಷ ಪರಿಹಾರ ಘೋಷಣೆ ಮಾಡ್ತು. ಕೇಳ್ತಿರೋದು ಎಷ್ಟು? 1 ಕೋಟಿ ಕೊಡಿ ಅಂತ. ಸ್ಥಳೀಯ ಶಾಸಕರು ಎಷ್ಟು ಘೋಷಣೆ ಮಾಡಿದ್ರು? 10 ಲಕ್ಷ. ಸರಿ, ಪರಿಹಾರ ಅದು ಮಾನವೀಯತೆ ಆಧಾರದ ಮೇಲೆ ಕೊಡಬೇಕಪ್ಪ, ಸರಿ ಇದೆ, ಅದರಲ್ಲೇನು ರಾಜಕೀಯವೇ ಇಲ್ಲ ಅಂತಲೇ ಭಾವಿಸೋಣ ಪಾಟೀಲ್ರೆ. ಆದರೆ ಕೊಟ್ಟಂಥ ಹೇಳಿಕೆಗಳು, ಅವ್ರು ಕೊಟ್ಟಂಥ ಹೇಳಿಕೆಗಳಿದೆಯಲ್ಲ, ಆನ್ ರೆಕಾರ್ಡ್ ಕೊಟ್ಟಿರುವಂಥ ಹೇಳಿಕೆಗಳು, ಸದನದಲ್ಲಿ ನಿಂತು ಕೊಟ್ಟಿರುವಂಥ ಹೇಳಿಕೆಗಳಿದೆಯಲ್ಲ, ಅವು ಸಾಫ್ಟ್ ಕಾರ್ನರ್ಗೆ ಅವರ ಮಾತುಗಳೇ ಸಾಕ್ಷಿಯಾಗಿ ಎದುರುಗಡೆ ನಿಲ್ತಾ ಇದೆ ಅಂತೇಳಿ ಗೊತ್ತಿರಲಿ ಪಾಟೀಲ್ರೆ. ಬಹುಶಃ ನೋಡಿ, ರಾಮಲಿಂಗಾರೆಡ್ಡಿ ಅವರು ಜಲಸಂಪನ್ಮೂಲ ಖಾತೆ ಕೊಟ್ಟಿದ್ರು ಅವರಿಗೇನದು ಇಂಟ್ರೆಸ್ಟ್ ಇರಲಿಲ್ಲ. ಹಿಂದಿನ ದಿನ ಅವ್ರಿಗೆ ಅರಣ್ಯ ಖಾತೆ ಸಿಗುತ್ತೆ. ಅರಣ್ಯ ಖಾತೆ ಸಿಕ್ಕ ಬೆನ್ನಲ್ಲೇ ಈ ಘಟನೆ ನಡೆಯುತ್ತೆ ನೋಡಿ. ಅಲ್ಲಿ ಎಲ್ಲರೂ ಬಂದು ಹೇಳಿಕೆ ಕೊಡ್ತಾ ಹೋಗ್ತಾರೆ. ಇದೇ ರೀತಿಯ ಸಾಫ್ಟ್ ಕಾರ್ನರ್ಗಳ ಹೇಳಿಕೆಗಳು ಬರ್ತಾ ಹೋಗುತ್ತೆ. ಆದರೆ ರಾಮಲಿಂಗಾರೆಡ್ಡಿ ಅವರು ಮಾತಾಡೋದೇ ಇಲ್ಲ. ಮೊಟ್ಟ ಮೊದಲು ಹೇಳಿಕೆ ಬರೋದೇ ಸಾಮಾನ್ಯವಾಗಿ ಯಾರ್ದು? ಸಚಿವರದ್ದು.
ಯಾರು ಅರಣ್ಯ ಇಲಾಖೆಯ ಸಚಿವರು ಇರ್ತಾರೋ ಅವ್ರದ್ದೇ ಹೇಳಿಕೆ ಬರುತ್ತೆ. ಬಟ್ ಅವರೇ ಇಕ್ಕಟ್ಟಿಗೆ ಸಿಗಾಕೊಂಡ್ಬಿಟ್ರು ಅಂತೇಳಿ. ಆದರೆ ಸ್ಥಳೀಯ ರಾಜಕಾರಣಿಗಳಿಗೆ ಏನಿರುತ್ತೆ, ಪುಟ್ಟರಂಗ ಶೆಟ್ಟಿ ಅವರು ಅದೇ ಬಾರ್ಡ್ರ್, ಅವ್ರದ್ದು ಕೂಡ ಚಾಮರಾಜನಗರ ಕ್ಷೇತ್ರ, ಅವರಿಗೆ ಅಲ್ಲಿ ಸ್ಥಳೀಯ ರಾಜಕಾರಣ ಏನು ಅಂತ ಗೊತ್ತಿರುತ್ತೆ. ಮಂಜುನಾಥ್ ಅವರು ಹನ್ನೂರು ಶಾಸಕರು, ಅವ್ರಿಗೆ ಸ್ಥಳೀಯ ರಾಜಕಾರಣ ಏನು ಅಂತಲೇ ಗೊತ್ತಿರುತ್ತೆ. ಮತ್ತು ನೋಡಿ ಅಲ್ಲಿ ಹಿಂದೆ ನಿಮಗೆ ಗೊತ್ತಿರ್ಬೋದು ನಾಗಪ್ಪ ಅಂಥೇಳಿ, ನಾಗಪ್ಪ ಅವರು ವೀರಪ್ಪನಿಂದಲೇ ಹತರಾದರು, ಹಾಗೂ ರಾಜುಗೌಡರು, ಅವರಿಬ್ಬರ ನಡುವೆ ದಶಕಗಳ ರಾಜಕಾರಣ. ಆ ರಾಜುಗೌಡರ ಪುತ್ರ ಈಗ ನರೇಂದ್ರ ಅಲ್ಲಿರೋದು. ಅದು ರಾಜುಗೌಡರ ವೋಟ್ ಬ್ಯಾಂಕ್ ಅನ್ನೋ ರೀತಿಯಲ್ಲಿ ಇತ್ತು ಅವತ್ತಿನ ಕಾಲದಿಂದಲೂ ಕೂಡ. ಯಾಕೆಂದರೆ ಅದು ಸಮುದಾಯವಾರು ಕೂಡ ಕ್ರಿಶ್ಚಿಯನ್ ಸಮುದಾಯದವರು ಬಹುತೇಕರಿದ್ದಾರೆ, ಅಂದರೆ ಕನ್ವರ್ಟೆಡ್ ಕ್ರಿಶ್ಚಿಯನ್ಸ್ ಇದ್ದಾರೆ ಅನ್ನುವಂಥ ಚರ್ಚೆ ಇದೆ. ಆ ಕಾರಣಕ್ಕಾಗಿ ಒಂದು ಸಮುದಾಯದ ಮತಗಳು ಒಂದು ಪಕ್ಷದ ಜೊತೆ ಇರೋದು 2023ರ ಚುನಾವಣೆಯಲ್ಲಿ ಏನಾಯಿತು ಪಾಟೀಲ್ರೆ, ಅದು JDS ಕಡೆ ಹೋಯಿತು ಅಂತ ಹೇಳಿ. ಸೊ ಈಗ ನಡೆದಿರುವ ಘಟನೆ ಇದೆಯಲ್ಲ, ಇದನ್ನು 28ರ ಚುನಾವಣೆಯ ದೃಷ್ಟಿಯಿಂದಲೂ ಕೂಡ ರಾಜಕಾರಣಿಗಳು ನೋಡ್ತಾ ಇದ್ದಾರೆ ಅನ್ನೋದು ಅದೇ ಹನೂರಿನ ಬೀದಿಗಳಲ್ಲೇ ನಡೀತಾ ಇರುವಂಥ ಚರ್ಚೆ ಪಾಟೀಲ್ರೆ. ಅಂದರೆ ಈಗ ರಾಜಕೀಯ ಆಯಾಮದಲ್ಲಿ ನಾವು ಗಮನಿಸಿದಾಗ ಇವರು ರಾಜಕಾರಣಿಗಳು ಏನು ಸಂದೇಶ ಕೊಡ್ತಾ ಇದ್ದಾರೆ ಅನ್ನೋಂಥ ಪ್ರಶ್ನೆ ಈಗ ಬಹಳ ಸ್ಪಷ್ಟವಾಗಿ ಮೂಡುತ್ತೆ. 35,000 ಮತಗಳಿದ್ದು, ಹಿಂಗಾಗಿ ನಾವು ಹೋದ್ವಿ, ಲಕ್ಷ ಪರಿಹಾರ ಕೊಟ್ವಿ, ಹಾಗಿದ್ರೆ ಒಂದು 500,000 ಜನರ ಪೈಕಿ ಯಾರಾದರೂ ತೀರ್ಕೊಂಡಿದ್ರೆ ತಿರುಗು ನೋಡ್ತಿರ್ಲಿಲ್ವಾ ಇವರು? ಹಿಂದೆ ಭಾಳಷ್ಟು ಘಟನೆಗಳಿದೆ. ನೀವು ಮಂಗಳೂರಲ್ಲಿ ಕೆಲವು ಘಟನೆಗಳಾದಾಗ ಈ ರೀತಿಯ ಇನ್ಫ್ಯಾಕ್ಟ್ ಕೊಲೆಗಳೇ ಆದಾಗ ನೀವು ಹೇಳಿದ್ರಲ್ಲ, ಅದೇ ಪಾಯಿಂಟಲ್ಲಿ ಚರ್ಚೆಯೂ ಆಗಿದೆ ಪಾಟೀಲ್ರೆ, ನಿಮ್ಗೆ ನೆನಪಿರ್ಬೋದು. ದೊಡ್ಡ ಡಿಬೇಟ್ಗಳಾಗಿದೆ. ಒಂದು ಸಮುದಾಯದವ್ರಿಗೆ ಮಾತ್ರ ಹಣ ಕೊಟ್ಟರು. ಹಿಂದೆ 2013ರಿಂದ 2018 ನಡುವೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಇದು ಬಹಳ ದೊಡ್ಡ ಡಿಬೇಟ್, ನಿಮಗೆ ನೆನಪಿರ್ಬೋದು ಅನ್ಕೋತೀನಿ ಪಾಟೀಲ್ರೆ. ಆಗ ಸರಿಸುಮಾರು ಅಂದರೆ ಭಾಳ ದೊಡ್ಡ ಚರ್ಚೆ ಆದದ್ದೇ ನಾನು ಹೇಳ್ತಾ ಇದ್ದೀನಿ, ಅಧಿಕೃತ ಚರ್ಚೆ ಆದ ಹೇಳ್ತಿದ್ದೀನಿ, ಸುಮಾರು 24 ಹಿಂದೂ ಕಾರ್ಯಕರ್ತರ ಕೊಲೆ ಆಯಿತು ಅನ್ನುವಂಥ ಚರ್ಚೆ ನಡೆಯುತ್ತೆ. ಅದೇ ಸಂದರ್ಭದಲ್ಲಿ ಆ 5 ವರ್ಷದಲ್ಲೇ ಇನ್ನೊಂದು ಕೋಮಿನ ವ್ಯಕ್ತಿಗಳು ಸಾವನ್ನಪ್ಪಿದಾಗ ಆಗ ಪರಿಹಾರ ಕೊಟ್ಟದ್ದೆಷ್ಟು, ಇವ್ರಿಗೆ ಕೊಟ್ಟ ಪರಿಹಾರ ಎಷ್ಟು ಅನ್ನೋದು ಕೂಡ ಡಿಬೇಟ್ನ ವಸ್ತು ಆಯಿತು ಅಂತೇಳಿ ನೀವು ಹೇಳಿದ್ರಲ್ಲ. ಆ ಪಾಯಿಂಟ್ ಹಿಂದೆ ಇತಿಹಾಸದಲ್ಲಿ ಬಹಳಷ್ಟು ಬಾರಿ ಚರ್ಚೆ ಆಗಿದೆ. ಈಗ ನೋಡಿ ಅದು ಯಾವ ಚರ್ಚೆ ಇಲ್ಲ, ಎಲ್ಲರೂ ಕೂಡ ಪರಿಹಾರ ಕೊಡುವವರೇ, ಒಬ್ಬರ ಮೇಲೆ ಒಬ್ರಿಗೆ ಕಾಂಪಿಟೇಷನ್ ಮೇಲೆ ಕಾಂಪಿಟೇಷನ್ನು. 5 ಲಕ್ಷ ಕೊಟ್ಟರೆ 10 ಲಕ್ಷ ಕೊಡ್ತಾರೆ, 10 ಲಕ್ಷ ಕೊಟ್ಟರೆ 1 ಕೋಟಿ ಕೊಡಿ ಅಂತೇಳಿ ಸದನದಲ್ಲಿ ನಿಂತು ಒತ್ತಾಯವನ್ನು ಮಾಡ್ತಾರೆ. ಸೊ ಇವೆಲ್ಲವೂ ನೀವು ಹೇಳಿದ ಹಾಗೆ ಪಾಟೀಲ್ರೆ, ಇವೆಲ್ಲವೂ ಕೂಡ ಮಾನವೀಯತೆ ಆಧಾರದ ಮೇಲೆ ಅಂತಲೇ ನೋಡೋಣ. ಅದನ್ನು ಮೀರಿ ಕೂಡ ರಾಜಕಾರಣ, ಅದರ ಹೇಳಿಕೆಗಳು, ಆ ಸ್ಟೇಟ್ಮೆಂಟ್ಗಳಿದೆಯಲ್ಲ, ಅದು ಈ ಚರ್ಚೆಗೆ ಆಸ್ಪದವನ್ನು ಕೊಟ್ಟಿದೆ. ನಂಬರ್ 1. ನಂಬರ್ 2, ತಮಿಳುನಾಡಿನ ಮುಖ್ಯಮಂತ್ರಿ ಜೋಸೆಫ್ ವಿಜಯ್, ಯಾರು ಪಾಟೀಲ್ರೆ, ಜೋಸೆಫ್ ವಿಜಯ್ ಒತ್ತಾಯವನ್ನು ಮಾಡ್ತಾರೆ. ಅಲ್ಲಿ ತಮಿಳಿಗರು ಅನ್ನೋದು ಒಂದು ಆಯಾಮ, ಅವರು ಜೋಸೆಫ್ ವಿಜಯ್ ಅನ್ನುವ ಕಾರಣಕ್ಕಾಗಿ ಅಲ್ಲಿ ಸಾವನ್ನಪ್ಪಿದ 3 ಬೇಟೆಗಾರರ ಸಮುದಾಯ ಯಾವುದು, ಆ ಹಿನ್ನೆಲೆಯಲ್ಲೂ ಚರ್ಚೆಯನ್ನು ಮಾಡ್ತಾರೆ ಪಾಟೀಲ್ರೆ. ಅದೇ ಕಾರಣಕ್ಕಾಗಿ ಈಗ ಚರ್ಚೆ ಮುನ್ನೆಲೆಗೆ ಬಂದಿದೆ. ಮುಂದೆ ಇದು ಇನ್ನು ಯಾವ್ಯಾವ ಆಯಾಮ ತೆಗೆದುಕೊಳ್ಬೋದು ರಾಜಕೀಯವಾಗಿ. ಮೊದಲೇ ಇವತ್ತೇ ಒಂದು ಸುಪ್ರೀಂ ಕೋರ್ಟಿನ ಆರ್ಡರ್ ಬಂತು ಪಾಟೀಲ್ರೆ, ನೀವೇ ನ್ಯೂಸ್ ಹೇಳ್ತಾ ಇದ್ದೀರಿ ಏನಂತ, CWMA ಆರ್ಡ್ರನ್ನ ಸುಪ್ರೀಂ ಕೋರ್ಟ್ ಎತ್ತಿಡಿತು ಅಂಥೇಳಿ. ಮೊದಲೇ ಕಾವೇರಿ ನೀರು ತಮಿಳುನಾಡಿಗೆ ಹರಿದು ಹೋಗ್ತಿರೋ ವಿಚಾರ ಇದೆಯಲ್ಲ, ಅದೇ ರಾಜಕೀಯಕ್ಕೆ ಈಗಾಗಲೇ ಮೊನ್ನೆ ಬಂದ್ಗೂ ಎಲ್ಲ ಕರೆ ಕೊಟ್ಟಿದ್ದಾಯಿತು. ಅದರ ಹಿಂದೆ ಹೇಳಿಕೆಗಳು, ಪ್ರತಿ ಹೇಳಿಕೆಗಳು ಎಲ್ಲ ನೀವು ನೋಡಿದ್ದೀರಿ. ಈಗ ಅದಕ್ಕೆ ಮತ್ತೊಂದು ಆಯಾಮ ಸೇರಿಕೊಳ್ತು, ಮೇಕೆದಾಟು, ಕಾವೇರಿ ನೀರು, ಅದ್ರ ಜೊತೆಗೆ ಈಗ ಹನೂರಿನ ಈ ಎನ್ಕೌಂಟರ್. ಇದು ಕೂಡ ಮುಂದೆ ತಮಿಳುನಾಡು ಕರ್ನಾಟಕದ ಮುಂದೆ ಈ ಕಾವೇರಿ ವಿಚಾರ ಬಂದಾಗ, ಮೇಕೆದಾಟು ಯೋಜನೆ ವಿಚಾರ ಬಂದಾಗ ಈ ಡಿಮ್ಯಾಂಡ್ ನಾವು ಹೇಳಿದ್ರೆ ನೀವು ಏನು ಮಾಡಿದ್ರಿ ಅಂತ ಕೇಳಿದ್ರೆ ಉತ್ತರ ಏನು ಅನ್ನುವಂಥ ಚರ್ಚೆಯೂ ಕೂಡ ಅದೇ ಗಡಿ ಭಾಗದಲ್ಲಿ, ನಾನು ಹೇಳಿದ್ನಲ್ಲ, ಗೋಪಿನಾಥಂ, ಲೋಕನಹಳ್ಳಿ, ಮರಿಮಂಗ್ಲ, ಮಾರ್ಟಳ್ಳಿ, ತೋಮಿಯಾರ್ಪಾಳ್ಯ, ಇಲ್ಲೆಲ್ಲ ಚರ್ಚೆ ಆಗ್ತಾ ಇದೆ ಪಾಟೀಲ್ರೆ. ಓಕೆ ಫೈನ್, ಏನಾಗುತ್ತೆ ನೋಡೋಣ. ನೆಕ್ಸ್ಟ್ ಸ್ಟೋರಿಗೆ ಹೋಗೋಣ. ನೋಡಿ, ರಾಜಕಾರಣಿಗಳು ಕೊಡೋ ಒಂದೊಂದು ಹೇಳಿಕೆ ಹಿಂದೆ 10 ಲೆಕ್ಕಾಚಾರ ಇರುತ್ತೆ ಅನ್ನುವಂಥದ್ದು ಪಕ್ಕ. ಈಗ ವಿಧಾನಮಂಡಲದ ಅಧಿವೇಶನ ನಡೀತಿರುವಾಗ ಕಾಂಗ್ರೆಸ್ ನಾಯಕರು ಕೊಡ್ತಾ ಇರೋ ಒಂದೇ ದಾಟಿಯ ಹೇಳಿಕೆಗಳ ಲೆಕ್ಕಾಚಾರದ ಬಗ್ಗೆ ವಿಧಾನಸಭೆಯ ಮೊಗಸಾಲೆಯಲ್ಲೇ ಭಾರಿ ಚರ್ಚೆಗಳಾಗ್ತಾ ಇದೆ. ಅದರ ವಿವರ ಇಲ್ಲಿದೆ ನೋಡಿ. ಈ RSS ಅನ್ನೋದಿದೆಯಲ್ಲ, ಇದು ಒಂದು 1000 ಹೆಡೆಗಳಿರುವಂತಹ ವಿಷನಾಗರ. ಆದ್ರೆ ತುಂಬಿಕೊಂಡಿರುವಂತದ್ದು ಜಾತಿವಾದ, ಕೋಮುವಾದ, ಮನುವಾದದ ವಿಷ ತುಂಬಿಕೊಂಡಿರುವಂತದ್ದು. There is no difference between Jaish-e-Mohammed, Taliban and RSS because all the three are not registered in this country. ಆನೆನ ಕೇಟಕ್ಕೆ ಬೀಳ್ಸೋದು ಅಂತಾರೆ, ಹಂಗಾಯ್ತು ಇವ್ರ ಕತೆ. ಎಳ್ಕೊಂಡು ಹೋಗಿ ಗುಂಡಿಗೆ ಬೀಳ್ಸಕ್ ನೋಡ್ತಾರೆ, ಬಿದ್ರೆ ಮುಗಿತು ಕತೆ. ಅವ್ರಿಗೆ ಬೇಕಾಗಿರೋದು ಅದೇ, ಏನಾದರೂ ಒಳಗೊಳಗೆ ಅವರು ಬೀಳ್ಸಂಗ್ ಮಾಡೋದು, ಇವ್ರು ಬಿದ್ದಂಗೆ ಮಾಡೋದು. ಹಿಂಗೆ ಡ್ರಾಮಾ ಏನಾದರೂ ಮಾಡ್ತಾರಾ ಅಂತ ಒಂದು ಕಣ್ಣು ಇಡಬೇಕು ನೋಡು ಅಂತ ಏನೋ ಡ್ರಾಮಾ ಹೈ ಡ್ರಾಮಾ ಅಂತ ಹೇಳ್ತಾ ಎಂಟ್ರಿ ಕೊಟ್ಟರು ನಮ್ಮ ಗೋವಿಂದಣ್ಣ.
ಅರೇ ಗೋವಿಂದಣ್ಣ, ನೀವು ತರೋದು ಬರೀ ನಾಟಕ ಅಲ್ಲ, ಬೀದಿ ನಾಟಕ ಮಾಡೋರ್ ಕತೆ. ಅವ್ರದ್ದೆಲ್ಲ ಬರೀ ಡ್ರಾಮಾ ಅಲ್ಲ, ಹೈ ಡ್ರಾಮಾ ಅಂತ ಬರ್ತಾ ಇರಲ್ವಾ ಹೆಡ್ಲೈನು. ಈಗ ನೀವು ತಂದಿರೋ ಗುಸುಗುಸು ಸುದ್ದಿ ಏನು, ಅದನ್ನ ಹೇಳಿ ಗೋವಿಂದಣ್ಣ ಅಂದಾಗ ಬಾಯ್ಬಿಟ್ರು ನೋಡಿ, ಹೈ ಡ್ರಾಮಾ ಹಾಗೂ ಡೈಲಾಗ್ ಡ್ರಾಮಾ ಕತೆ. ವಿಷಯ ಏನಪ್ಪಾ ಅಂದ್ರೆ, ವಿಧಾನಸಭಾ ಅಧಿವೇಶನ ಶುರುವಾಗಿದ್ದೇ ಆಗಿದ್ದು, ವಿರೋಧ ಪಕ್ಷದ ನಾಯಕರಿಗೆ ಬೇಡ ಬೇಡ ಅಂದ್ರೂ ಹೋರಾಟ ಮಾಡೋಕೆ ಸರಿಯಾಗಿರೋ ವಿಷಯಗಳು ಒಂದರ ಬೆನ್ನ ಹಿಂದೆ ಒಂದರಂತೆ ಬರ್ತಾನೆ ಇದೆ. ಯಾವುದು ತಗೊಳ್ಳೋದು ಯಾವುದು ಬಿಡೋದು ಅಂತ ಕನ್ಫ್ಯೂಸ್ ಆಗುವಷ್ಟು ವಿಷಯಗಳು ಹಿಂಗಿರುವಾಗ, ಈ ಕಡೆ ಯತೀಂದ್ರ ಸಿದ್ದರಾಮಯ್ಯ ಪ್ರಿಯಾಂಕರ್ಗೆ BK ಹರಿಪ್ರಸಾದ್ ಅವರು ಮೀಡಿಯಾದವರನ್ನ ನೋಡಿ RSS ವಿಷಸರ್ಪ, ಹಾವಿನಪುರ, ತಾಲಿಬಾನು ಉಗ್ರ ಸಂಘಟನೆ ಅಂತೆಲ್ಲ ಬೈಯೋಕೆ ಶುರು ಮಾಡಿದ್ದಾರೆ. RSS ನ ಕೃಪಾಪೋಷಿತ ಬಿಜೆಪಿ ಏನಿದೆ ಅದು ಅಧಿಕಾರದಲ್ಲಿದೆ ಅಂತ ಹೇಳಿ ಇವ್ರಿಗೆ ಇಷ್ಟೊಂದು ಧೈರ್ಯ ಬಂದಿದೆ, ಇಷ್ಟೊಂದು ಅಧಿಕಾರದ ಮದ ಬಂದಿದೆ. ಇಲ್ಲ ಅಂತಂದ್ರೆ ಇವ್ರಂತ ಕೆಲಸ ಮಾಡ್ತಿರಲಿಲ್ಲ. ಹಾಗಾಗಿ ಇದಕ್ಕೆ ನೇರ ಹೊಣೆ RSS. ಈ RSS ಅನ್ನೋದಿದೆಯಲ್ಲ, ಇದು ಒಂದು 1000 ಹೆಡೆಗಳಿರುವಂತಹ ವಿಷನಾಗರ. ಅದ್ರ ತುಂಬಿಕೊಂಡಿರುವಂತದ್ದು ಜಾತಿವಾದ, ಕೋಮುವಾದ, ಮನುವಾದದ ವಿಷ ತುಂಬಿಕೊಂಡಿರುವಂತದ್ದು. ಇದು ಇಡೀ ಸಮಾಜಕ್ಕೆ ವಿಷ ತುಂಬುವಂತ, ವಿಷ ಕಕ್ಕುವಂತ ಒಂದು ನಾಗರ. ಇದನ್ನ ನಾವು ಹೀಗೆ ಬಿಟ್ರೆ ನಮ್ಮ ಸಮಾಜ ಹಾಳಾಗುತ್ತೆ, ನಮ್ಮ ದೇಶನೂ ಹಾಳಾಗುತ್ತೆ. ಹಾಗಾಗಿ ಯಾರ್ಯಾರು ಪ್ರಜ್ಞಾವಂತರಿರ್ತಾರೆ, ಯಾರು ಈ ಜಾತಿ ವ್ಯವಸ್ಥೆಯನ್ನ ತೊಡೆದು ಹಾಕ್ಬೇಕು ಅಂತ ಭಾವಿಸಿರ್ತಾರೆ, ಅವರೆಲ್ಲರೂ ಕೂಡ ಇವತ್ತು ಈ RSS ನ ಹೀನ ಮನಸ್ಥಿತಿಯನ್ನ ನಾವು ಖಂಡಿಸಬೇಕು. ಈ ಕಡೆ ಬಿಜೆಪಿ ನಾಯಕರ ಕೈಯಲ್ಲಿ ಹನೂರ್ನಿಂದ ಹಿಡಿದ ನಾಗೇಂದ್ರ ಹಗರಣದವರೆಗೂ 10 ಹೋರಾಟದ ವಿಷಯ ಇರುವಾಗ, ಮತ್ಯಾಕೆ ಕರೆದು ಹಿಂಗೆ ಬಾಯಿಗೆ ಆಹಾರ ಕೊಡ್ತಿದ್ದಾರೆ ಅಂತ ಚೆಕ್ ಮಾಡಿದಾಗ ವಿಧಾನಸೌಧದ ಕಾರಿಡಾರ್ನಲ್ಲೇ ಸಿಕ್ಕ ಉತ್ತರ ಏನಪ್ಪಾ ಅಂದ್ರೆ, ಇದು ಗಾಳಿಯ ದಿಕ್ಕೆ ತಿರುಗಿಸೋ ಪ್ಲಾನ್ ಅಂತೆ. There is no difference between, because it is an unregistered organization. Jaish-e-Mohammed, Taliban, all these organizations are unregistered. There is no difference between Jaish-e-Mohammed, Taliban and RSS, because all the three are not registered in this country. ವಿಧಾನಸೌಧದ ಕಾರಿಡಾರ್ನ ಮೂಲಗಳ ಪ್ರಕಾರ ಹನೂರು ಎನ್ಕೌಂಟರ್ನಿಂದ ನಾಗೇಂದ್ರ ಹಗರಣದವರೆಗಿನ ಸಾಲು ಕಾವೇರುವ ವಿಷಯಗಳ ದಿಕ್ಕು ತಪ್ಪಿಸೋಕೆ ಅಂತಾನೆ ಕೈಪಾಳೆಯದಲ್ಲಿ ರೆಡಿಯಾಗಿರೋ ಸ್ಟ್ರಾಟರ್ಜಿನೇ ಟಾರ್ಗೆಟ್ RSS. ಯಾವಾಗ ಹಾವಿನಪುರ, ವಿಷಸರ್ಪ, ತಾಲಿಬಾನ್ ರೀತಿ ನೋಂದಣಿಯಾಗದ ಸಂಘಟನೆ ಅಂತ ಕೈ ನಾಯಕರು ಹೇಳ್ತಾರೋ, ಆಗ ಬಿಜೆಪಿ ನಾಯಕರು ಮುಗಿಬೀಳ್ತಾರೆ. ಹಾಗೆ ಮುಗಿಬಿದ್ದ ಕೂಡಲೇ ಮುಖ್ಯವಾದ ವಿಷಯ ಡೈವರ್ಟ್ ಆಗುತ್ತೆ. ಇಷ್ಟಾದರೆ ಕೈ ನಾಯಕರ ಪ್ಲಾನ್ ಸಕ್ಸಸ್ ಆಗುತ್ತೆ ಅಂತ ವಿಧಾನಸೌಧದ ಮೊದಲನೇ ಮಹಡಿಯಲ್ಲಿರೋ ಕೈ ಶಾಸಕಾಂಗ ಪಕ್ಷದ ಕಚೇರಿಯಲ್ಲೇ ಮಾತನಾಡಿಕೊಂಡಿದ್ದು ಅದೇ ಕೊಠಡಿಯ ಮೂಲಗಳ ಕಣ್ಣಿಂದ ಒಳನೋಟಕ್ಕೆ ಕಂಡಿದೆ. ನೋಡಿ, ಅಧಿವೇಶನದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಸವಾಲಿನ ಮೇಲೆ ಸವಾಲುಗಳು ಎದುರಾಗ್ತಾ ಇದೆ. ಒಂದ್ ಕಡೆ ನಾಗೇಂದ್ರ ರಾಜೀನಾಮೆಗೆ ವಿಪಕ್ಷ ಒತ್ತಾಯ ಮಾಡ್ತಾ ಇದೆ. ಮತ್ತೆ ಹೆಂಗೆ ಅವ್ರನ್ನ ಮಿನಿಸ್ಟರ್ ಮಾಡಿದಿರಿ, ಕಳಂಕಿತ ಇದ್ದಾರೆ ಅವರು ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಹನೂರು ಎನ್ಕೌಂಟರ್ನ ಗಲಾಟೆ ಕೂಡ ಜೋರಾಗಿ ನಡೀತಾ ಇದೆ. ಸಾಲದಕ್ಕೆ ತಮಿಳುನಾಡಿಗೆ ಕಾವೇರಿ ನೀರನ್ನು ಹರಿಸಬೇಕು ಅನ್ನುವಂಥ ಆದೇಶ ಬೇರೆ. ಇದರ ಜೊತೆಗೆ ರಾಜ್ಯದಲ್ಲಿ ಬರಗಾಲ, ರೈತರು ಗುಳೆ ಹೋಗ್ತಾ ಇದ್ದಾರೆ, ಪರಿಹಾರ ವಿತರಣೆ ಆಗ್ತಾ ಇಲ್ಲ. 1-2 ಲಿಸ್ಟ್ಗಳು ದೊಡ್ಡದಾಗ್ತಾ ಹೋಗುತ್ತೆ. ಇದೇ ಕಾರಣಕ್ಕೆ ಕಾಂಗ್ರೆಸ್ ನಾಯಕರಿಂದ ವಿಷಯದ ದಿಕ್ಕೇ ಬದಲಿಸುವಂತಹ ತಂತ್ರ ನಡೀತಾ ಇದೆಯಂತೆ. ಅದಕ್ಕೆ ದಿನ ಬೆಳಗಾದ್ರೆ RSS ಅದನ್ನೆಲ್ಲ ಬಿಟ್ಟು ರಾಜ್ಯದಲ್ಲಿ ಬರಗಾಲದ ಪರಿಸ್ಥಿತಿ ಇದೆ, ರೈತರ ಹತ್ರ ಹೋಗ್ರಿ ಅಂತಂದ್ರೆ ಯಾರು ಹೇಳಬೇಕು? ಎಷ್ಟೆಲ್ಲ ಸಮಸ್ಯೆಗಳಿದೆ, ಇದನ್ನ ಯಾಕೆ ಮಾಡ್ತಾ ಇಲ್ಲ ನೀವು ಅಂತ ಪ್ರಶ್ನೆಯನ್ನ ಮಾಡುವಂತ ಕೆಲಸ ಆಗಿದೆ. ಅದಕ್ಕೇನೆ ಈ ತಂತ್ರಗಳು, ದಿಕ್ಕನ್ನೇ ಬದಲಿಸುವ ತಂತ್ರ. RSS ಬಗ್ಗೆ ಮಾತಾಡ್ಬಿಟ್ರೆ ವಿಷಯ ಡೈವರ್ಟ್ ಆಗ್ಬಿಡುತ್ತೆ ಅನ್ನೋಂಥ ಲೆಕ್ಕಾಚಾರ ಅಂತೆ ಕಾಂಗ್ರೆಸ್ನವರದ್ದು. ಇದ್ರ ಬಗ್ಗೆ ಗೋವಿಂದಣ್ಣ ಏನು ಹೇಳಿದ್ದಾರೆ ಕೇಳೋಣ ವೀರೇಂದ್ರ ಅವರಿಂದ. ವೀರೇಂದ್ರ, ಬಹಳ ಮುಖ್ಯವಾದಂಥ ವಿಚಾರ, ನಾನು ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ಈಗ ಮೊನ್ನೆ DK ಶಿವಕುಮಾರ್ ಅವರು ಈ ಹೊಸದಾಗಿ ಒಂದು ಮಸೂದೆ ತರೋದಕ್ಕೆ ರೆಡಿ ಆಗಿದ್ದಾರಲ್ಲ ಕರ್ನಾಟಕ ಸರ್ಕಾರದವರು. ಕರ್ನಾಟಕ ಸರ್ಕಾರಿ ಆವರಣಗಳು ಮತ್ತು ಸಾರ್ವಜನಿಕ ಆಸ್ತಿಗಳ ಬಳಕೆ ನಿಯಂತ್ರಣ ಮಸೂದೆ 2026. ಇದರ ಬಗ್ಗೆ ಆಚೆ ನೀವು ಮಾಧ್ಯಮಗಳ ಮುಂದೆ ಮಾತಾಡುವಾಗ ಅಥವಾ ಎಲ್ಲೇ ಮಾತಾಡುವಾಗಲೂ RSS ಅನ್ನುವಂತಹ ಹೆಸರನ್ನೇ ತಗೋಬೇಡಿ, RSS ಅಂತ ಮಾತಾಡಲೇಬೇಡಿ. RSS ಅಂತ ನೀವು ಮಾತಾಡಿದರೆ BJP ಅವರಿಗೆ ಅಸ್ತ್ರ ಸಿಕ್ಕಂತಾಗತ್ತೆ. ಸಂಘ ಸಂಸ್ಥೆಗಳು ಅಂತ ಹೇಳಿ ಅಥವಾ ಖಾಸಗಿಯವರು ಅಂತ ಹೇಳಿ RSS ಅಂತ ಮಾತಾಡಬೇಡಿ ಅಂತ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ಅಂತ ಕೇಳ್ಪಟ್ಟಿವಿ ನಾವು ತಮ್ಮ ಎಲ್ಲ ಕ್ಯಾಬಿನೆಟ್ನ ಸಂಪುಟ ಸಹೋದ್ಯೋಗಿಗಳಿಗೆ. ಆದಾಗ್ಯೂ ಕೂಡ ಇವರ ಪಾರ್ಟಿಯವರೇ ಈಗ ಯತೀಂದ್ರ, ಹರಿಪ್ರಸಾದ್, ಪ್ರಿಯಾಂಕರ್ಗೆ ಮೇಲಿಂದ ಮೇಲೆ RSS ಅಂತ ಮಾತಾಡ್ತಾ ಇದ್ದಾರೆ. ಇದರಲ್ಲಿ ಒಂದು ಮುಖ್ಯಮಂತ್ರಿಗಳ ಮಾತನ್ನು ಇವರು ಯಾರೂ ಕೇಳ್ತಾ ಇಲ್ಲ, ಉದ್ದೇಶಪೂರ್ವಕವಾಗಿ ಮಾತಾಡ್ತಾ ಇದ್ದಾರೆ ಅನ್ನುವಂಥದ್ದು ಆಯಾಮ ನಂಬರ್ 1.
ಇನ್ನೊಂದು ಆಯಾಮ ಈಗಾಗಲೇ ಹೇಳ್ತಾ ಇದ್ವಲ್ಲ, ವಿಷಯವನ್ನೇ ವಿಷಯಾಂತರ ಮಾಡುವಂತಹ ತಂತ್ರವನ್ನ ಅಂತ ಏನು ಹೇಳಿದ್ದಾರೆ ಗೋವಿಂದಣ್ಣ? ಪಟೇಲ್ರೆ ಹೇಳೋದಲ್ಲ, ಇವ್ರು ಅಬ್ಸರ್ವ್ಲಿ ರೈಟ್. ಮೊನ್ನೆ ಕ್ಯಾಬಿನೆಟ್ಟಲ್ಲಿ ಇದು ಅಂದರೆ ಆಫ್ ದ ರೆಕಾರ್ಡ್ ಇನ್ಫಾರ್ಮೇಷನ್ಲಿ ಬರುತ್ತಲ್ಲ, ನಮ್ಮ ಗುಸುಗುಸು ಗೋವಿಂದಣ್ಣವ್ರ ಸುದ್ದಿ ಇದು. ಹಿಂಗೆ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ತಮ್ಮ ಸಚಿವ ಸಂಪುಟದ ಸಹೋದ್ಯೋಗಿಗಳಿಗೆ ಅಂತ. ಅಂದರೆ ಅವರು ಆನ್ ರೆಕಾರ್ಡ್ ಎಲ್ಲೋ ಪ್ರೆಸ್ ಮೀಟಲ್ಲಿ ಹೇಳಿದ್ದಲ್ಲ ಇದು, ಅವರು ವೈಯಕ್ತಿಕವಾಗಿ ಹೇಳಿರೋ ಮಾತು. ಇಲ್ಲ ಎಲ್ಲೂ RSS ಅನ್ನೋ ವಿಷಯ ತಗೋಬೇಡಿ ಅಂತೇಳಿ. ಹಂಗಿದ್ರೂ ತಗೋತಾ ಇದ್ದಾರೆ. ಅದು ಏನು ಓಪನ್ ಸ್ಟೇಟ್ಮೆಂಟ್ಗಳು. ಅದು ಇವತ್ತು ಬೆಳಗ್ಗೆ ಏನಂತ BK ಹರಿಪ್ರಸಾದ್ ಅವ್ರ ಹೇಳಿಕೆ, ತಾಲಿಬಾನು, ಜೈಷೆ ಮೊಹಮ್ಮದ್ದು ಹಾಗೂ RSS ಇದ್ಯಾವುದು ಕೂಡ ರಿಜಿಸ್ಟರ್ಡ್ ಅಲ್ಲ ಅಂತೇಳಿ. ಅಂದರೆ ತಾಲಿಬಾನು ಜೈಷೆ ಮೊಹಮ್ಮದ್ ಜೊತೆ ಹೋಲಿಕೆ ಮಾಡಿದ ಕೂಡಲೇ ಇಲ್ಲಿ ಎದ್ದು ನಿಲ್ತಾರೆ ಅಂತ ನಾವು ನೋಡಿದ್ವಲ್ಲ ತುಂಬ ಸತಿ ಪಾಟೀಲ್ರೆ. ಹೆಂಗಾದ್ ಗೊತ್ತಾ, ಅಸೆಂಬ್ಲಿಯಲ್ಲಿ ಕೌನ್ಸಿಲಲ್ಲಿ ಕಾಂಗ್ರೆಸ್ ಅವ್ರಿಗೆ BJP ಅವ್ರೇನಾದರೂ ರಾಹುಲ್ ಗಾಂಧಿ ಅಂತಲೇ ಹೆಸರು ತಗೊಂಡು ಟೀಕೆ ಮಾಡಿದ್ರು ಅಂದರೆ ಎದ್ದು ನಿಂತುಬಿಡ್ತಾರೆ, ಎಲ್ಲ ಒಟ್ಟೊಟ್ಟಿಗೆ ನಿಂತುಬಿಡ್ತಾರೆ. ಅಲ್ಲಿ ಸಭಾಧ್ಯಕ್ಷರಿಗೆ ಸದನ ಕಂಟ್ರೋಲ್ ತಗೊಳ್ಳೋಕ್ಕೆ ಆಗಲ್ಲ, ಅಷ್ಟರ ಮಟ್ಟಿಗೆ ಎದ್ದು ನಿಂತುಬಿಡ್ತಾರೆ. ಆ ಕಡೆ ಕಾಂಗ್ರೆಸ್ಸಿಂದ RSS ಅನ್ನೋದು ತೆಗೆದುಬಿಟ್ರೆ ಸಾಕು, RSS ಅನ್ನು ಟೀಕೆ ಮಾಡೋಕ್ಕೆ ನಿಂತುಬಿಟ್ರೆ ಈ ಕಡೆ BJP ಅವರಲ್ಲಿ ನಿಂತುಬಿಡ್ತಾರೆ. ಅಂದರೆ ಸದನ ಒಟ್ಟಿನಲ್ಲಿ ಅಲ್ಲಿ ಆರ್ಡ್ರಲ್ಲಿ ಇರಲ್ಲ. ಅದೇ ಬೇಕಾಗಿರುತ್ತಲ್ಲ ಕೆಲವು ಸತಿ ಇವರಿಗೆ. ಯಾವ ಇಶ್ಯೂ ಡಿಸ್ಕಸ್ ಆಗಬೇಕೋ ಆ ಇಶ್ಯೂ ಡಿಸ್ಕಸ್ ಆಗಬಾರ್ದು ಅಂತ ಆದಾಗ ಇಂಥ ತಂತ್ರಗಳನ್ನ ಬಳಸ್ತಾರೆ. ಹಾಗಾದರೆ CM ಹಿಂಗೆ ಹೇಳಿದಾರಲ್ಲ, CM RSS ವಿಷಯನೇ ತೆಗಿಬೇಡಿ ಅಂತ ಹೇಳಿದಾರಲ್ಲ. ಹಿಂಗಿರುವಾಗ ಇದು ಹೆಂಗಿದು? ಆ ಕಡೆ CM ಹೇಳ್ತಾರೆ RSS ಅನ್ನೋ ಹೆಸರೇ ತಗೋಬೇಡಿ ಅಂತ, ಇವ್ರು ಎದ್ದು ನಿಂತ್ಕೊಂಡು RSS ಅಂತಾರಲ್ಲ. ನಾವು ತುಂಬ ಹಲವು ಬಾರಿ ನೀವು ಡಿಸ್ಕಸ್ ಮಾಡಿದ್ದೀವಿ ಪಾಟೀಲ್ರೆ, ನಿಮಗೆ ನೆನಪಿರ್ಬೋದು. ಏನಂತ, ಕಾಂಗ್ರೆಸ್ ಒಳಗಿನ ಒಳ ಮನೆಗಳು, ಮನೆಯೊಂದು 3 ಬಾಗಿಲು ಚರ್ಚೆ ಮಾಡಿದೀವಲ್ಲ ಪಾಟೀಲ್ರೆ. ಇಲ್ಲಿ ಹೇಳಿಕೆಗಳು ಬರ್ತಿರೋದು ಯಾರ್ದು ನೋಡಿ. ಪ್ರಿಯಾಂಕ್ ಖರ್ಗೆ ಅವರು ಅಧಿವೇಶನ ಆರಂಭ ಆಗುವ ಮೊದಲು ಅವ್ರು ಯಾವಾಗಲೂ ಕೂಡ ನಿರಂತರ ಅವ್ರು RSS ದಾಳಿ, ಅವ್ರು ಎಷ್ಟೋ ಜನ ಟೀಕೆ ಮಾಡಿರೋದು, ಟ್ರಾಲ್ ಮಾಡಿರೋದಿದೆ. RSS ಮಿನಿಸ್ಟರ್ ಅಂತಲೆಲ್ಲ ಟ್ರಾಲ್ ಮಾಡಿರೋದು ಇದೆ, ಹೌದಾ ಪಾಟೀಲ್ರೆ? ಈಗ ಹೇಳಿಕೆ ಬರ್ತಿರೋದು ನೋಡಿ ಯಾರ್ದು, ಯತೀಂದ್ರ ಸಿದ್ದರಾಮಯ್ಯ, BK ಹರಿಪ್ರಸಾದ್, ಇವರೆಲ್ಲ ಸದನ ಆರಂಭ ಆದಮೇಲೆ, ಅಧಿವೇಶನ ಶುರು ಆದಮೇಲೆ ಇವರೆಲ್ಲ ಯಾವ ಬಣದಲ್ಲಿದ್ದಾರೆ ಅಂತ ನೀವು ನೋಡಿ. ಯತೀಂದ್ರ ಸಿದ್ದರಾಮಯ್ಯ ಯಾವ ಬಣ, BK ಹರಿಪ್ರಸಾದ್ ಯಾವ ಬಣ, ಮತ್ತು ಇವರಿಬ್ಬರು ಕೂಡ ಪರಿಷತ್ತಲ್ಲಿರೋರು. ಅಲ್ಲೂ ಹೆಂಗಾಗುತ್ತೆ ಗೊತ್ತಾ ಪಾಟೀಲ್ರೆ, ಅಸೆಂಬ್ಲಿದೇ ಒಂದು ಅಜೆಂಡಾ ಇರುತ್ತೆ, ಪರಿಷತ್ತೇ ಇನ್ನೊಂದು ಅಜೆಂಡಾ ಇರುತ್ತೆ. ಆದರೆ DK ಶಿವಕುಮಾರ್ಗೆ ಡ್ಯಾಮೇಜ್ ಆಗಲಿ ಅನ್ನೋ ಲೆಕ್ಕಾಚಾರನ ಇದು? ಅಲ್ಲ, ಯಾರಿಗೆ ಡ್ಯಾಮೇಜ್ ಮಾಡೋಕು ಅಂತಲ್ಲ, ತಮ್ಮ ಅಜೆಂಡಾ ಅಲ್ಲೇ ಇಂಪ್ಲಿಮೆಂಟ್ ಆಗಬೇಕು ಇಷ್ಟೇ. ಅವ್ರಿಗೆ ಡ್ಯಾಮೇಜ್ ಮಾಡೋಕು, ಇವ್ರಿಗೆ ಡ್ಯಾಮೇಜ್ ಮಾಡೋಕು ಅನ್ನೋದಕ್ಕಿಂತ ನಮ್ಮ ಅಜೆಂಡಾ ಇಂಪ್ಲಿಮೆಂಟ್ ಆಗಬೇಕಪ್ಪ ಪರಿಷತ್ತಲ್ಲಿ, ಈ ಇಶ್ಯೂ ಡಿಸ್ಕಸ್ ಆಗಬೇಕು ಅಷ್ಟೇ. ಅವ್ರು ತಂದಿದ್ದ ಇಶ್ಯೂ ಡಿಸ್ಕಸ್ಗೆ ಅವಕಾಶ ಕೊಡಬಾರ್ದು. DK ಶಿವಕುಮಾರ್ ಅವರು ಇಕ್ಕಟ್ಟಿಗೆ ಸಿಕ್ಕಾಕ್ಸೋದಕ್ಕೂ ಕಾರಣ ಆಗುತ್ತೆ. ಆಬ್ವಿಯಸ್ಲಿ. ಬಟ್ ಏನಾಯ್ತು ನೋಡಿ ಪರಿಷತ್ತಲ್ಲಿ ಪಾಟೀಲ್ರೆ, ನೋಡಿ BK ಹರಿಪ್ರಸಾದ್ ಅವರು ಪರಿಷತ್ ಸದಸ್ಯರು ಹಾಗೂ KPCC ಅಧ್ಯಕ್ಷರು, ಯತೀಂದ್ರ ಸಿದ್ದರಾಮಯ್ಯನವರು ಪರಿಷತ್ ಸದಸ್ಯರು ಹಾಗೂ ಸಭಾನಾಯಕರು, ಎಲ್ಲಿ ಪರಿಷತ್ತಲ್ಲಿ. ಸೊ ಅವರಿಬ್ಬರು ಹೇಳಿಕೆ ಕೊಟ್ಟಾಗ ಅಲ್ಲಿ ಪರಿಷತ್ತ BJP ಸದಸ್ಯರ ಎದುರುಗಡೆ ಕಣ್ಣೆದುರುಗಡೆ ಕಾಣಿಸಿದಾಗ, ಮತ್ತು ನೋಡಿ ಯಾರು ರವಿಕುಮಾರ್ ಆಗಿರ್ಬೋದು, ಹಾಗೆ ಛಲವಾದಿ ನಾರಾಯಣ ಸ್ವಾಮಿ ಆಗಿರ್ಬೋದು, CT ರವಿಯವರಾಗಿರ್ಬೋದು, ಹೆಚ್ಚಿನ ಸಂದರ್ಭಗಳಲ್ಲಿ ಈ RSS ಸಬ್ಜೆಕ್ಟ್ ಬಂದಾಗ ಅದನ್ನು ಪ್ರಯಾರಿಟಿ ಮೇಲೆ ಎತ್ಕೊಂಡು ಡಿಸ್ಕಸ್ ಮಾಡ್ತಾರೆ. ಆಮೇಲೆ BJP ಒಂದು ವಿಚಾರ ಇಟ್ಕೊಳ್ಳೋದೇನು ಹೇಳಿ, DK ಶಿವಕುಮಾರ್ ಅವರು ಸದನದಲ್ಲೇ ನಮಸ್ತೆ ಸದಾವತ್ಸಲೆ ಅಂತ ಹೇಳಿದ್ರಲ್ಲ, ಮೊದಲು ಅವ್ರು ಹೋಗಿ ಹೇಳಿ ಅಂತ ಹೇಳ್ತಾರೆ. ಆಬ್ವಿಯಸ್ಲಿ, ಅಂದರೆ ಅದೇ ಅವರ ಡಿಸ್ಕಷನ್ ಪಾಯಿಂಟೇ ಅದು ಅಂತೇಳಿ. ಈಗ ಈ ಸುದ್ದಿಯೊಂದಿಗೆ ಚರ್ಚೆಗೆ ಬಂದಿದೆಯಲ್ಲ, DK ಶಿವಕುಮಾರ್ ಅವರೇ ಹೀಗೆ ಹೇಳಿದ್ದಾರೆ, RSS ಹೆಸರು ತಗೋಬೇಡಿ ಅಂತೇಳಿ. ಹಂಗೆ ಹೇಳಿದ್ರು ನಿಮ್ಮವ್ರು ತಗೋತಾ ಇದ್ದಾರೆ ನೋಡಿ, ಮುಖ್ಯಮಂತ್ರಿಗಳ ಮಾತೈತೆ ಕೇಳ್ತಾ ಇಲ್ಲ ಅಂತಲೂ ಕೂಡ ಇದನ್ನ ಚರ್ಚೆಯ ವಸ್ತು ಮಾಡ್ಕೋತಾರೆ. ಹೀಗಾಗಿ ಆಬ್ವಿಯಸ್ಲಿ ಒಟ್ಟಾರೆ ಏನು ಗೊತ್ತಾ, 1 ಪಾಯಿಂಟ್ ಅಜೆಂಡಾ, ಇಶ್ಯೂ ಡೈವರ್ಟ್, ಇಷ್ಟೇ ಪಾಟೀಲ್ರೆ. ಫೈನ್, ಥ್ಯಾಂಕ್ ಯು ವೀರೇಂದ್ರ.